26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸರ್, ಈಗ ಒಂದೇ ಮಾತರಂ ಹಾಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಕಾಂಗ್ರೆಸ್ ಕಚೇರಿಯಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಹಾಡಲಿಕ್ಕೆ ವಿರೋಧ ವ್ಯಕ್ತ ಆಯಿತು ಅಂತ ಈಗ ಸೋನಿಯಾ ಗಾಂಧಿ ಅವ್ರ ವಿರುದ್ಧ FIRಗಳು ದಾಖಲಾಗ್ತಾ ಇದೆ. ನೀವು ಅದನ್ನು ಹೇಗೆ ನೋಡ್ತೀರಿ? ಭಾರತೀಯ ಜನತಾ ಪಾರ್ಟಿಯವರು ಅವರ ಹಳೆಯ ಸಿದ್ಧಾಂತ ಏನಿತ್ತು, ಗೋಲ್ವರ್ಕರ್ ಅವರು ಬಂಚ್ ಆಫ್ ಥಾಟ್ಸಲ್ಲಿ ಏನು ಬರೆದಿದ್ದರು, ರಾಷ್ಟ್ರ ಚಿಹ್ನೆಗಳು ಮತ್ತು ರಾಷ್ಟ್ರಗಾನ, ರಾಷ್ಟ್ರಗೀತೆ, ಇದರ ವಿರುದ್ಧ ಮೊದಲಿಂದಲೂ ಸಹ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೊದಲು 2024 ಲೋಕಸಭಾ ಚುನಾವಣೆ ಮೊದಲು 400 ಪಾರ್ ಅಂದಿದ್ರು. ಅಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, ಅದಕ್ಕೋಸ್ಕರ 400 ಸೀಟ್ ಮೇಲೆ ಕೊಡಿ ಅಂತಂದಿದ್ರು. ಸ್ವತಂತ್ರ ಹೋರಾಟದ ಆಶಯಗಳು ಅಥವಾ ಸ್ವತಂತ್ರ ಹೋರಾಟದ ತಿರುಳೇನಿತ್ತು, ಅದು ಸ್ವತಂತ್ರ, ಸಂವಿಧಾನ, ತ್ರಿವರ್ಣ ಧ್ವಜ, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಗಾನ, ಇವೆಲ್ಲಕ್ಕೂ ಸಹ RSS ಅವರು, ಹಿಂದೂ ಮಹಾಸಭಾದವರು ವಿರೋಧ ಇದ್ದರು. ಒಂದು ಪ್ರಯತ್ನ 2024 ಮೊದಲು ನಡೀತು, ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ. ಅದು ಆಗಲಿಲ್ಲ, 240ಕ್ಕೆ ತಂದರು. ಈಗ ರಾಷ್ಟ್ರಗೀತೆ ಏನಿದೆ, ಜನಗಣ ಮನವನ್ನು ಅದನ್ನು ಅಪಮಾನ ಮಾಡಿರ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಅದನ್ನು 2ನೇ ದರ್ಜೆಗೆ ತೆಗೆದುಕೊಂಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ಮಾತರಮ್ನ ಮೇಲ್ ತಂದು, ನಾವೇನು ಒಂದೇ ಮಾತರಂ ವಿರುದ್ಧ ಇಲ್ಲ. ಒಂದೇ ಮಾತರಂ ಇತಿಹಾಸ ನೀವು ನೋಡಿದಾಗ 1875ನೇ ಇಸ್ವಿನಲ್ಲಿ ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆದಿರ್ತಕ್ಕಂಥದ್ದು 2 ಸ್ಟ್ಯಾನ್ಸ. ನಾವೇನು ಇಷ್ಟು ವರ್ಷ 1896ರಿಂದ ಇವತ್ತಿನವರೆಗೂ ಸಹ ನಾವೆಲ್ಲ ಕಾಂಗ್ರೆಸ್ ಸಭೆಗಳ ಸಮಾರಂಭದಲ್ಲಿ ಮೊದಲು ಒಂದೇ ಮಾತರಂ, ಕಡೆಗೆ ರಾಷ್ಟ್ರಗೀತೆ ಆಡ್ತೀವಿ. ಆದರೆ RSS ಅವರು, ಹಿಂದೂ ಮಹಾಸಭಾದವರು, ಅವರ ಶಾಖೆಗಳಲ್ಲಿ 1925ನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟು ಸಲ ಇವರು ಒಂದೇ ಮಾತ್ರ ಮಾಡಿದ್ದಾರೆ, ರಾಷ್ಟ್ರಗೀತೆ ಆಡಿದ್ದಾರೆ. ಅದು ದೇಶದ್ರೋಹದ ಕೆಲಸ ಅಲ್ವಾ? ಸದಾ ಒಂದ್ಸಲ ಏನು ರಾಷ್ಟ್ರಗೀತೆನಾ? ಅದೇ ಥರ ಇವರು ಹೇಳ್ತಕ್ಕಂಥದ್ದು. ಆಮೇಲೆ 1882ನೇ ಇಸ್ವಿನಲ್ಲಿ ಅವರೊಂದು ಕಾದಂಬರಿ ಬರೀತಾರೆ ಆನಂದ್ ಮಟ್ಗೆ. ಆಗ ಸನ್ಯಾಸಿಗಳಿಗೆ ಒಂದು ಅಂದರೆ ವಾರ್ ಕ್ರೈ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತಾರೆ, ಯುದ್ಧ ಗೀತೆ ಇರಬೇಕು ಅಂಥೇಳಿ ಅದನ್ನು ಬರೆದಿದ್ರು. ಅದನ್ನು ಒಪ್ಪಲಿಲ್ಲ. ಅದು ರವೀಂದ್ರನಾಥ್ ಟಾಗೂರ್ ಅವರು ಒಪ್ಪಲಿಲ್ಲ, ಸುಭಾಷ್ ಚಂದ್ರ ಬೋಸ್ ಅವರು ಒಪ್ಪಲಿಲ್ಲ, ರಾಜೇಂದ್ರ ಪ್ರಸಾದ್ ಅವರು ಒಪ್ಪಲಿಲ್ಲ, ಯಾರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಇರೋರು ಒಪ್ಪಲಿಲ್ಲ. ಅದನ್ನು ಇವತ್ತು ದೇಶದಲ್ಲಿ ಏನು ಒಂದು ಸೌಹಾರ್ದ ವಾತಾವರಣವಿದೆ, ಅದನ್ನು ಕೆಡಿಸ್ಲಿಕ್ಕೋಸ್ಕರ ಇದನ್ನು ಮುಂದೆ ತಂದಿಟ್ಟಿದ್ದಾರೆ. ಇದು ರಾಷ್ಟ್ರಗೀತೆಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾರೆ. ಈಗ ಒಂದೇ ಮಾತರಂ ಬಗ್ಗೆ ವಿವಾದ ಏನೇ ಇದ್ರು ಅದನ್ನು ರಾಷ್ಟ್ರಗೀತೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಈಗ ಅದನ್ನು ಕಾಂಗ್ರೆಸ್ ಒಪ್ಕೊಳ್ಳುತ್ತಾ, ಹಾಡುತ್ತಾ? ಈಗ ಅವರು ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ನಾನೊಬ್ಬ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಸಾ. 1896ನೇ ಇಸ್ವಿಯಿಂದ 2026ವರೆಗೂ ಏನು ಹಾಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ಸರ್. ಈ ಸರ್ಕಾರದ ಕಾರ್ಯಕ್ರಮಗಳು ಬಂದಾಗ ಕಾನೂನನ್ನು ಪಾಲನೆ ಮಾಡಬೇಕಾಗುತ್ತೆ. ಸರ್ಕಾರ ಪಾರ್ಟಿ ಸರ್ಕಾರ ಇರ್ಬೋದು, ಮತ್ತು ಅದು ಜನಗಳ ಸರ್ಕಾರ. ಕಾನೂನು ಏನಿದೆ ಅದನ್ನು ಅವ್ರು ಸರ್ಕಾರದವ್ರು ಪಾಲನೆ ಮಾಡ್ತಾರೆ. ಅದರಲ್ಲೇನು ತಪ್ಪು ಅಂತ ನಾನು ಅನಿಸೋದಿಲ್ಲ. ಅದನ್ನು ಸರಿ ತಪ್ಪು ಆಮೇಲೆ ಇನ್ನೊಂದ್ಸಲಿ ಲೋಕಸಭೆಯಲ್ಲಿ ಚರ್ಚೆ ಆದಾಗ ಬರುತ್ತೆ. ಸರ್ಕಾರದಲ್ಲಿ ಅದನ್ನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ, ಕಾನೂನು ಮಾಡಿದ್ಮೇಲೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.